ಕೆಲವೇ ಕ್ಷಣಗಳಲ್ಲಿ ಕೆಲವೇ ದಿನಗಳಲ್ಲಿ PCPSI ನೋಟಿಫಿಕೇಷನ್ಗಳು ಆಗ್ತವೆ, ವಿಲೇಜ್ ಅಕೌಂಟೆಂಟ್ ಆಗ್ತವೆ. ಸೊ ತುಂಬ ಕಾಲ್ಫಾರ್ಮ್ಗಳಿದ್ದಾವೆ. ಸೊ ಹಾಗಾಗಿ ಗಮನ ಕೊಟ್ಟು ನೋಡ್ತಾ ಹೋಗಿ, ಹಾಗಾಗಿ ಚೆನ್ನಾಗಿ ಓದ್ತಾ ಹೋಗಿ. ನೀವು ಓದಿ ಬೇಸರ ಅನಿಸಿದರೆ ಮಾತ್ರ ಬಂದು ವಿಡಿಯೋ ನೋಡಿ. ಯಾಕಂದರೆ ವಿಡಿಯೋಲಿ ಯಾವುದೇ ರೀತಿ ಟೈಮ್ ವೇಸ್ಟ್ ಇರೋಂಗಿಲ್ಲ. ಓನ್ಲಿ ಯೂಸ್ಫುಲ್ ಕಂಟೆಂಟ್ ಇರ್ತದೆ. ನಿಮಗೆ ಯೂಸ್ ಆಗೋ ಥರನೇ ಹೇಳ್ತಾ ಇರ್ತೀನಿ. ಓಕೆ, ಇದು HYT ಟಾಪಿಕನ್ನು ಹೇಳ್ತಾ ಇರ್ತೀನಿ ನಾನು ನಿಮಗೆ. ಯಾಕಂದರೆ ನಿಮ್ಗೆ ಓದಿ ಬೇಜಾರಾದಾಗ HYT ಟಾಪಿಕನ್ನು ನೋಡಿಕೊಂಡು ನೀವು ಇದನ್ನ ನೋಟ್ ಕೂಡ ಮಾಡ್ಕೋಬೋದು. ಇಲ್ಲಿ ಬೇಕಂದರೆ ಈ ವಿಡಿಯೋನ ಪದೇ ನೋಡಿ ನೀವು ಮನನ ಮಾಡ್ಕೋಬೋದು. ಓಕೆ, ಯಾಕಂದರೆ ಇದು ನಿಮಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರಲಾರ್ದಂಥವು ಪಾಯಿಂಟ್ನ ನಾನು ಹೇಳ್ತಾ ಇರ್ತೀನಿ. ಅದನ್ನ ನೀವು ಅಪ್ಡೇಟ್ನ ಮಾಡಿಕೊಂಡು ಓದ್ತಾ ಬರಬೇಕಾಗ್ತದೆ. ಓಕೆ, ನೋಡ್ತಾ ಹೋಗೋಣ. ಇವಾಗ ಏನಂತಂದರೆ ಚುನಾವಣೆ ಅಂಥದ್ದು ಹಾಟ್ ಟಾಪಿಕ್. ಇದು HYT, ಇದು ಹೈ ಎಲ್ಡಿಂಗ್ ಟಾಪಿಕ್. ನೋಡಿ ಗೈಸ್, ಹೈ ಎಲ್ಡಿಂಗ್ ಟಾಪಿಕ್ ಇದು. ಅಂದರೆ ಅತ್ಯಂತ ಹೆಚ್ಚು ಕ್ವಶನ್ ಬರುವಂಥದ್ದು ಚುನಾವಣೆಗಳ ಮೇಲೆ. ಎಲ್ಲ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಚುನಾವಣೆಗಳ ಮೇಲೆ ಬಂದೇ ಇರ್ತವೆ. ಹಾಗಾಗಿ ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಏನೇನಿದೆ ಪಾಯಿಂಟ್ಸ್. ಓಕೆ, ಇನ್ಮೇಲೆ ಡೈಲಿ ಇದೇ ರೀತಿ ನಿಮಗೆ ತೊಗೊಂಬರ್ತಾ ಇರ್ತೀನಿ ಯೂಸ್ಫುಲ್ ಕಂಟೆಂಟ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗಬೇಕು. ಚುನಾವಣೆಗಳು, ಎಲೆಕ್ಷನ್ ಅಂತ ಕರಿತೀವಿ. ಎಲೆಕ್ಷನ್ ನೋಡಿ, ಸಂವಿಧಾನದ 15ನೇ ಭಾಗದಲ್ಲಿ ಹೇಳ್ತದೆ. ಯಾವ ಭಾಗ? 15ನೇ ಭಾಗದಲ್ಲಿ ಹೇಳ್ತದೆ. ಎಷ್ಟನೇ ವಿಧಿಯಿಂದ ಹೇಳ್ತದೆ ಅಂದರೆ 324ರಿಂದ 329ನೇ ವಿಧಿವರೆಗೂ ಸಂವಿಧಾನದ 15ನೇ ಭಾಗದಲ್ಲಿ ಚುನಾವಣೆಗಳ ಬಗ್ಗೆ ಹೇಳ್ತದೆ. ಕೇಂದ್ರ ಚುನಾವಣಾ ಆಯೋಗ 324ನೇ ವಿಧಿಯ ಪ್ರಕಾರ ಸ್ಥಾಪನೆಯಾಯಿತು. ಯಾವ ವಿಧಿಯ ಪ್ರಕಾರ ಅಂತ ಕೇಳ್ತಾನೆ? 324. ಸ್ಥಾಪನೆಯಾಗಿದ್ದು ಯಾವಾಗ ಅಂದರೆ 1950 ಜನವರಿ 25. ಹಾಗಾಗಿ ಜನವರಿ 25 ಏನಂತ ಕರಿತೇವೆ ಅಂದರೆ ಮತದಾರರ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಎಷ್ಟು ಜನ ಇರ್ತಾರೆಪ್ಪ ಅಂತ ಕೇಳಿದಾಗ ಟೋಟಲಾಗಿ 3 ಜನ ಇರ್ತಾರೆ. 2+1 ಅಂತೇಳಿ ಹೇಳ್ಬೋದು. ನೋಡಿ, ಒಬ್ಬ ಅಧ್ಯಕ್ಷ ಇರ್ತಾರೆ, ಇನ್ನು 2 ಇತರೆ ಆಯುಕ್ತರು ಇರ್ತಾರೆ. ಟೋಟಲು 1+3 ಸದಸ್ಯರು ಇರ್ತಾರೆ ಅಂತ ಹೇಳಬೇಕು. ಎಷ್ಟು ಸದಸ್ಯರಪ್ಪ? 3 ಸದಸ್ಯರು. ಆಮೇಲೆ ಅಧಿಕಾರಾವಧಿ ಎಷ್ಟು? 6/65, ಅಂದರೆ 6 ವರ್ಷ ಅಥವಾ 65 ವರ್ಷ ಅಧಿಕಾರಾವಧಿ ನೋಡ್ಬೋದು. ಇದ್ರಾಗ ಯಾವ್ದು ಬದಲಾಗ್ತದೋ ಅದೇ. ನೆಕ್ಸ್ಟ್, ಯಾವ ಸದಸ್ಯ ಆಯೋಗ ಅಂತ ಕೇಳ್ತಾರೆ? ತ್ರಿಪೀಠನ, ದುಪೀಠನ, 1 ಪೀಠನ ಅಂತ ಕೇಳಿದಾಗ ತ್ರಿಪೀಠ ಅಂದರೆ 3 ಪೀಠ ಇರ್ತವೆ. ಓಕೆ, 3 ಸದಸ್ಯ ಆಯೋಗ. ಈ 3 ಸದಸ್ಯ ಆಯೋಗ, ತ್ರಿಪೀಠ ಆಯೋಗಕ್ಕೆ ಶಿಫಾರಸು ಮಾಡಿದಂಥ ಸಮಿತಿ ಯಾವುದು ಕೇಳ್ತಾನೆ? ಅದೇ ದಿನೇಶ್ ಗೋಸ್ವಾಮಿ ಸಮಿತಿ. ಆಯುಕ್ತರ ನೇಮಕಾತಿ ಯಾರ ಶಿಫಾರಸಿನ ಮೇರೆಗೆ, ಯಾರ ಸಲಹೆ ಮೇರೆಗೆ ಮಾಡ್ತಾರೆ ಅಂದರೆ ಮಂತ್ರಿಮಂಡಲದ ಶಿಫಾರಸಿನ ಮೇರೆಗೆ ಮಾಡೋರು ಯಾರಂದರೆ ರಾಷ್ಟ್ರಪತಿಗಳು. ಭಾರತದ ಸಂಚಿತ ನಿಧಿಯಿಂದ ಸವಲತ್ತುಗಳು, ಸಂಬಳಗಳು ಎಲ್ಲ ಕೊಡ್ತಾರೆ. ಯಾರ ಥರ ಅಂತ ಕೇಳಿದಾಗ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಂತೆ ಕೊಡ್ತಾರೆ. ಇನ್ನು ಪದಚ್ಯುತಿ ಮಾಡೋರು ಹೇಗೆ ಮಾಡ್ತಾರೆ ಅಂತ ಕೇಳಿದಾಗ 2/3 ವಿಶೇಷ ಬಹುಮತ. ಯಾವ ಬಹುಮತ ಅಂತ ಕೇಳಿದಾಗ ಸರಳ ಬಹುಮತ ಅಲ್ರಿ, ವಿಶೇಷ ಬಹುಮತ. ಯಾಕಂದರೆ ಚುನಾವಣಾ ಆಯೋಗ ಅದೊಂದು ಶ್ರೇಷ್ಠ ಹುದ್ದೆ. ಇದು ಸೇಮ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೂಡ ಹಿಂಗೆ ಶ್ರೇಷ್ಠ ಹುದ್ದೆ ಆಗಿರೋ ಕಾರಣಕ್ಕಾಗಿ ಅದು ಬಹುಮತ ವಿಶೇಷವಾಗಿರುತ್ತದೆ. ಅದು ನೆನಪಿರಲಿ. ಮತ್ತು ಏನು ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಕೇಳಿದಾಗ ಹೇಳ್ತಾರೆ, ಸ್ಥಾಪನೆ 1950 ಜನವರಿ 25. ಮೊದಲ ಅಧ್ಯಕ್ಷರು ಯಾರಂತಂದರೆ ಸುಕುಮಾರ ಸೇನೆ. ಇದು ತುಂಬ ಕ್ವಶನ್ ಆಗಿದೆ. ಮುಖ್ಯ ಆಯುಕ್ತರಾಗಿರ್ತಾರೆ. ಇನ್ನು ಮೊದಲ ಮಹಿಳಾ ಮುಖ್ಯ ಆಯುಕ್ತರು ಯಾರಂದರೆ VS ರಮಾದೇವಿ. ಚುನಾವಣಾ ಆಯೋಗದ ಕಟ್ಟಡದ ಹೆಸರೇನಪ್ಪ ಅಂತಂದರೆ ನಿರ್ವಾಚನ ಸದನ. ಯಾವ ಸದನ? ನಿರ್ವಾಚನ ಸದನ. ಪ್ರಸ್ತುತ ಆಯುಕ್ತರು ಯಾರಪ್ಪ ಅಂತ ಕೇಳಿದಾಗ ಇದನ್ನು ನೀವು ಅಪ್ಡೇಟ್ ಮಾಡ್ತಾ ಹೋಗಬೇಕು. ಪ್ರೆಸೆಂಟ್ ಯಾರಿದ್ದಾರೆ ಅಂತಂದರೆ ಜ್ಞಾನೇಶ್ ಕುಮಾರ್ ಇದ್ದಾರೆ ಮುಖ್ಯ ಆಯುಕ್ತರು. ಉಪ ಆಯುಕ್ತರು ಯಾರಂತಂದರೆ ಸುಖಬೀರ್ ಸಿಂಗ್ ಇದ್ದಾನೆ, ವಿವೇಕ್ ಜೋಶಿ ಇದ್ದಾರೆ. ವಿವೇಕ್ ಜೋಶಿ. ಇನ್ನು ಸ್ವಲ್ಪ ಕಾಯ್ದೆಗಳು ಬರ್ತವೆ. ಕಾಯ್ದೆಗಳು ಮತ್ತು ಕೆಲವೊಂದಿಷ್ಟು ಜಾರಿಗೆ ಬರ್ತವೆ, ಇಂಪ್ರೂವ್ಮೆಂಟ್ ಆಗಿರ್ತಕ್ಕಂಥವು ಕೆಲವೊಂದಿಷ್ಟು ಪಾಯಿಂಟ್. ಅವುಗಳನ್ನ ನೀವು ಅಪ್ಡೇಟ್ ಮಾಡ್ಕೋಬೇಕು, ನೀವು ನೋಟ್ ಮಾಡ್ಕೋಬೇಕು. ಇವಾಗ ನೋಡ್ತಾ ಬರೋಣ. ಏನಂತಂದರೆ ಜನಪ್ರತಿನಿಧಿಗಳ ಕಾಯ್ದೆ ಬಂದಿದ್ದು ಯಾವಾಗ ಅಂತ ಕೇಳ್ತಾನೆ? 1951. EVMಗಳನ್ನು ಅಳವಡಿಸ್ಕೊಂಡಿದ್ದು ಯಾವಾಗ ಮತ್ತು ಯಾವ ಎಲೆಕ್ಷನಲ್ಲಿ ಕೇಳ್ತಾರೆ? 1982ರಲ್ಲಿ ಅಳವಡಿಸ್ಕೊಳ್ತಾರೆ. EVM ಫುಲ್ ಫಾರ್ಮ್ ಕೇಳ್ತಾರೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತೇಳಿ. ಯಾವ ಒಂದು ಎಲೆಕ್ಷನಲ್ಲಿ ಅಂತ ಕೇಳಿದಾಗ ಕೇರಳ. ಕೇರಳ. ಈಗ ನೆಕ್ಸ್ಟ್ ಬರುವಂಥದ್ದು ಯಾವುದಂತಂದರೆ ಐಡೆಂಟಿಟಿ ಕಾರ್ಡ್, ಎಪಿಕ್ ಕಾರ್ಡ್ ಅಂತ ಕರಿತೀವಿ. ಎಪಿಕ್ ಕಾರ್ಡ್ ಅಥವಾ ಐಡೆಂಟಿಟಿ ಕಾರ್ಡ್.
ಇದನ್ನು ಯಾವ ಒಬ್ಬ ಮುಖ್ಯ ಆಯುಕ್ತರಿದ್ದಾಗ ತೊಗೊಂಬರ್ತಾರೆ ಅಂತ ಕೇಳಿದಾಗ TN ಶೇಷನ್ ಅಂತ ಒಬ್ಬ ಮುಖ್ಯ ಆಯುಕ್ತರು ಅವರ ಕಾಲದಲ್ಲಿ ತೊಗೊಂಬರ್ತಾರೆ. ಯಾವಾಗ 1993ರಲ್ಲಿ ತೊಗೊಂಬರ್ತಾರೆ. ಇನ್ನು ನೆಕ್ಸ್ಟ್ ಆಗಿ VVPAT ಅಂತ ಬರ್ತದೆ. VVPAT ಯಾವ ಪ್ಯಾಟ? VVPAT. ಈ VVPAT ಅನ್ನುವಂಥದ್ದು ಫುಲ್ ಫಾರ್ಮ್ ಕೇಳ್ತಾನೆ, ವೋಟರ್ ವೆರಿಫೇಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತೇಳಿ ಬರ್ತದೆ. ಇದನ್ನು ಯಾವಾಗ ತೊಗೊಂಬರ್ತಾರೆ? 2013. ನೆಕ್ಸ್ಟ್ ನೋಟಾ ತೊಗೊಂಬರ್ತಾರೆ, ಅದೇ 2013ರಲ್ಲಿ. ನೋಟಾ ಅಂತಂದರೆ ನಾನ್ ಆಫ್ ದ ಅಬವ್. ನೀವು ಎಲೆಕ್ಷನ್ ಓಟ್ ಹಾಕಕ್ಕೆ ಹೋದಾಗ ಈ ಕ್ಯಾಂಡಿಡೇಟ್ಗಳು ಮೇಲಿನ ಯಾರೂ ಅಲ್ಲ ಅಂತೇಳಿ ನೀವು ಓಟ್ ಹಾಕ್ತಿರಲ್ಲ, ಅದೇ ನಾನ್ ಆಫ್ ದ ಅಬವ್. ನಿಮಗೆ ಯಾರೂ ಇಷ್ಟ ಇಲ್ಲ, ಇವ್ರು ಯಾರೂ ಅಭಿವೃದ್ಧಿ ಮಾಡೋಂಗಿಲ್ಲ ಅಂತ ತಿಳ್ಕೊಂಡು ಕೆಳಗಡೆ ನೋಟಾ ವಾತಿ ಬಂದಿರತ್ತೆ ಕೊರಿ, ನಿಮ್ಮ ಓಟು ವೇಸ್ಟ್ ಆಗುತ್ತೆ. ಅದು ನೋಟಾ. ನೆಕ್ಸ್ಟ್ 1989ರಲ್ಲಿ 61ನೇ ತಿದ್ದುಪಡಿ ಮಾಡಿ ಮತದಾನದ ವಯಸ್ಸು 21ರಿಂದ 18ಕ್ಕೆ ಇಳಿಸಿದ್ದಾರೆ. ಭಾಳ ಸತಿ ಕ್ವಶನ್ ಆಗಿದೆ ಇದು. ಇನ್ನು 325ನೇ ವಿಧಿಯ ಅನ್ವಯ ಯಾವ ವಿಧಿ ಇಂಪಾರ್ಟೆಂಟ್ ಆಯಿತು? 325ನೇ ವಿಧಿಯ ಅನ್ವಯ ಧರ್ಮ, ಲಿಂಗ, ಜಾತಿ, ಜನಾಂಗ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ. ಮತದಾನ ಹಕ್ಕನ್ನು ನೀಡುವಲ್ಲಿ ತಾರತಮ್ಯ ಮಾಡುವಂತಿಲ್ಲ. ನೋಡಿ, ನೀನು ಆ ಜನಾಂಗ, ನೀ ಈ ಜಾತಿ ನೀವು ಮತದಾನ ಮಾಡೋಕ್ಕೆ ಬರಲ್ಲ ನಡಿ ಅಂತೇಳಿ ಯಾರೂ ಕಳ್ಸಂಗಿಲ್ಲ, ಅವ್ರ ಮೇಲೆ ಕೇಸ್ ಆಗಿಬಿಡ್ತದೆ. ಅದು ಹೇಳುವಂಥ ವಿಧಿ ಯಾವುದು ಕೇಳ್ತಾನೆ? 325. ಮತ್ತು ಇನ್ನೊಂದು ಕನ್ಫ್ಯೂಷನ್ ಮಾಡ್ಕೊಬೇಡ್ರಿ, 326 ಅಂತ ಒಂದು ಇರ್ತದೆ. ಅದು ಯಾವುದರ ಆಧಾರದ ಮೇಲೆ ಅಂತ ಕೇಳಿದಾಗ ವಯಸ್ಕ ಮತದಾನ ಪದ್ಧತಿ, ಸಾರ್ವತ್ರಿಕ ವಯಸ್ಕ ಮತದಾನದ ಪದ್ಧತಿ ಮಿನಿಮಮ್ ಎಷ್ಟು? 18 ಆಗಿರಬೇಕು ಅಂತ ಹೇಳೋದು 326. ಹೆಂಗೆ ಬೇಕಾದ್ರೆ ಕೇಳ್ತಾನೆ ಗೈಸ್, ಇಂಡೈರೆಕ್ಟಾಗಿ ಕೇಳ್ಬೋದು, ಡೈರೆಕ್ಟಾಗಿ ಕೇಳ್ಬೋದು. 18 ವಯಸ್ಸಿನ ಆಧಾರದ ಮೇಲೆ ಯಾವ ವಿಧಿ ಹೇಳ್ತದೆ ನಿಮಗೆ ಅಂತ ಕೇಳ್ತಾನೆ. 18 ವಯಸ್ಸಿದ ಮೇಲೆ ನೀವು ವೋಟ್ ಮಾಡ್ಬೋದು ಅಂತ ಹೇಳ್ತಾನೆ. ಅದು ಯಾವುದು ಅಂತ ಕೇಳಿದಾಗ 326. ನಿಮಗೆ ಸಾರ್ವತ್ರಿಕ ಮತದಾನದ ಪದ್ಧತಿ ಆಧಾರದ ಮೇಲೆ ಚುನಾವಣೆ ನಡೆಸಬೇಕಂತ ಹೇಳೋದು ಯಾವುದು? 326. ಕಂಪ್ಲೀಟ್ ಮಾಡ್ಕೋಬೇಡ್ರಿ. ನೆಕ್ಸ್ಟ್ ಇನ್ನು ಕೆಲವೊಂದು ಸಮಿತಿಗಳು ಬರ್ತವೆ. ಆ ಸಮಿತಿಗಳು ವೆರಿ ಇಂಪಾರ್ಟೆಂಟ. ಯಾವಪ್ಪ ಸಮಿತಿ ಅಂತ ಕೇಳಿದಾಗ ಇವು ಚುನಾವಣೆಗೆ ಸಂಬಂಧಪಡ್ತವೆ. ವಾಂಚು ಸಮಿತಿ, ತಾರ್ಕುಂಡೆ ಸಮಿತಿ, ಇಂದ್ರಜಿತ್ ಗುಪ್ತಾ ಸಮಿತಿ. ಇವುಗಳು ಏನು ಹೇಳ್ತವೆ ಅಂತ ಕೇಳಿದಾಗ ಚುನಾವಣಾ ಪ್ರಚಾರದ ವೆಚ್ಚವನ್ನು ಸರ್ಕಾರಗಳೇ ಭರಿಸಬೇಕು ಅಂತ ಹೇಳ್ತವೆ. ಯಾವಪ್ಪ? ವಾಂಚು ಸಮಿತಿ, ತಾರ್ಕುಂಡೆ ಸಮಿತಿ, ಇಂದ್ರಜಿತ್ ಗುಪ್ತಾ ಸಮಿತಿ. ಸರ್ಕಾರವೇ ವೆಚ್ಚವನ್ನು ಭರಿಸ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಬರ್ತಾರೆ ದಿನೇಶ್ ಗೋಸ್ವಾಮಿ ಸಮಿತಿ ಮತ್ತು ಓರಾ ಸಮಿತಿ ಅಂತೇಳಿ 2 ಬರ್ತವೆ. ಅವು ಚುನಾವಣಾ ಸುಧಾರಣೆಗೆ ಸಂಬಂಧಪಟ್ಟಂಥ ಸಮಿತಿಗಳು. ಓಕೆ, ಇದರಲ್ಲಿ ನೀವು ಹೆಂಗೆ ನೆನಪಿಟ್ಕೋಬೇಕು ಅಂತೇಳಿ ನಿಮ್ಗೆ ಬಿಟ್ಟಿದ್ದು. ಬಟ್ ಹೆಂಗೆ ನೆನಪಿಟ್ಕೋಬೋದು ಅಂತ ನಾನು ಹೇಳ್ತೀನಿ ನಿಮಗೆ. ಹೆಂಗೆ ನೆನಪಿಟ್ಕೋಬೋದು, ಹೆಂಗೆಲ್ಲ ಕ್ವಶನ್ ಕೇಳ್ತಾರೆ ಅಂತ ಹೇಳ್ತೀನಿ. ದಿನೇಶ್ ಗೋಸ್ವಾಮಿ, ಓರಾ ಸಮಿತಿ ಇವೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂತ ಕೇಳ್ತಾರೆ? ಚುನಾವಣಾ ಸುಧಾರಣೆ. ಈ ಕೆಳಗಿನವುಗಳಲ್ಲಿ ಯಾವುದು ಚುನಾವಣಾ ಸುಧಾರಣೆಗೆ ಸಂಬಂಧಪಟ್ಟಿಲ್ಲ ಅಂತ ಕೊಟ್ಟು ಇವು 5 ಕೊಟ್ಬಿಡ್ತಾರೆ. ಕೊಟ್ಟು ಕೆಳಗಡೆ ಮೇಲಿನ ಎಲ್ಲವೂ ಅಂತ ಕೊಡ್ತಾರೆ. 1 ಮತ್ತು 2, A ಮತ್ತು B ಈ ಥರ ಕೊಡ್ತಾರೆ. ನೋಡಿಕೊಂಡು ಜಾಗೃತಿಯಾಗಿ ಆನ್ಸರ್ ಮಾಡಬೇಕು. ಸೊ ಇವು 5 ನೆನಪಿಟ್ಕೋಬೇಕು ನೀವು. ವಾಂಚು, ತಾರ್ಕುಂಡೆ, ಇಂದ್ರಜಿತ್ ಗುಪ್ತಾ, ದಿನೇಶ್ ಗೋಸ್ವಾಮಿ, ಓರಾ ಸಮಿತಿ. ಇವು ಏನಂತಂದರೆ ದಿನೇಶ್ ಗೋಸ್ವಾಮಿ, ಓರಾ ಚುನಾವಣಾ ಸುಧಾರಣೆ. ಚುನಾವಣಾ ವೆಚ್ಚವನ್ನು ಭರಿಸುವಂಥದ್ದು ಸರ್ಕಾರೇ ಭರಿಸ್ಬೇಕಂತ ಹೇಳುವಂಥದ್ದು ಯಾರಪ್ಪ ಅಂತಂದರೆ ವಾಂಚು ಸಮಿತಿ, ತಾರ್ಕುಂಡೆ ಸಮಿತಿ, ಇಂದ್ರಜಿತ್ ಗುಪ್ತಾ ಸಮಿತಿ. ನೆನಪಿರಬೇಕು. ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನಂತಂದರೆ 24 ಗಂಟೆಗೆ ಮುಂಚಿತವಾಗಿ ಬಹಿರಂಗ ಪ್ರಚಾರ ಅಂತ್ಯವಾಗಬೇಕು ಅಂತೇಳಿ, ಅಂದರೆ ಅವತ್ತಿನ ಚುನಾವಣೆ ಪ್ರಾರಂಭ ಆಗ್ತದೆ ಅಂತ ಹೇಳುವಂಥದ್ದು ಈ ಚುನಾವಣಾ ಆಯೋಗ ಆಗಿರ್ತದೆ. ಎಷ್ಟು ದಿನಗಳ ಮುಂಚೆ? ಎಷ್ಟು ಗಂಟೆ? 24 ಗಂಟೆ. ಓಕೆ, ನೆಕ್ಸ್ಟ್ ಚುನಾವಣೆ ನಡೆದಂತಹ 30 ದಿನಗಳ ಒಳಗಾಗಿ ಚುನಾವಣಾ ಖರ್ಚನ್ನು ನೋಡಿ. ಚುನಾವಣೆ ನಡೆದಂತಹ 30 ದಿನಗಳ ಒಳಗಾಗಿ ಚುನಾವಣಾ ಖರ್ಚನ್ನು ಅಭ್ಯರ್ಥಿ ಚುನಾವಣಾಧಿಕಾರಿಗೆ ಸಲ್ಲಿಸಬೇಕು. ಅಂದರೆ ಜಿಲ್ಲಾ ಚುನಾವಣಾ ಅಧಿಕಾರಿಗೆ ಸಲ್ಲಿಸಬೇಕು. ಎಷ್ಟು ದಿನ? 30 ದಿನ. ಯಾವ ಸಮಯದಿಂದ? ಚುನಾವಣೆ ನಡೆದಂತಹ 30 ದಿನಗಳ ಒಳಗಾಗಿ. ಇನ್ನು MP ಎಲೆಕ್ಷನ್ಗೆ ಎಷ್ಟು ಇಡ್ತಾರೆ ಠೇವಣಿ, ML ಎಲೆಕ್ಷನ್ಗೆ ಎಷ್ಟು ಇಡ್ತಾರೆ ಅಂತ ನಿಮಗೆಲ್ಲ ಗೊತ್ತಿರಬೇಕು. ನೋಡಿ, MP ಅಂತಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್, MLA ಅಂತಂದರೆ ಏನು? ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇನ್ನು MLC ಅಂತ ಬರ್ತದೆ, MLC ಅಂದರೆ ಏನು? ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. MLC ಅಂದರೆ ಏನು? ವಿಧಾನ ಪರಿಷತ್ತು. MLA ಅಂದರೆ ಏನು? ವಿಧಾನಸಭೆ. MP ಅಂದರೆ ಏನು? ರಾಜ್ಯಸಭೆ, ಲೋಕಸಭೆ.
ಇವೆಲ್ಲ ನಿಮಗೆ ಬೇಸಿಕ್ ಪಾಯಿಂಟ್ಗಳು ಗೊತ್ತಿರಬೇಕು. ಆಮೇಲೆ ಎಂ ಪಿ ಎಲೆಕ್ಷನ್ಗೆ ಒ ಬಿ ಸಿ ಅವರಿಗೆ 25,000 ಠೇವಣಿ ಇಡಬೇಕಲ್ಲಿ. ಆಮೇಲೆ SC STಗೆ 12,500 ರೂಪಾಯಿ ಇಡಬೇಕಲ್ಲಿ ಎಂ ಪಿ ಎಲೆಕ್ಷನ್. MLA ಎಲೆಕ್ಷನ್ಗೆ ಏನು ಇಡಬೇಕು? MLA ಎಲೆಕ್ಷನ್ಗೆ ಒ ಬಿ ಸಿ ಅವರಿಗೆ 10,000 ರೂಪಾಯಿ ಇಡಬೇಕಲ್ಲಿ, 10,000 ರೂಪಾಯಿ. ಆಮೇಲೆ ಅದರ ಅರ್ಧ ಇರಬೇಕು ಯಾರಿಗತ್ತಾರೆ? SC STಗೆ ಅರ್ಧ ಇಡಬೇಕು. ಓಕೆ, ಎಲ್ಲ ನೋಡ್ಕೋಬೋದು. ಒ ಬಿ ಸಿಗೆ ಇದು ಒ ಬಿ ಸಿ ಇದು ಅರ್ಧ ಇಡಬೇಕು. ಇಲ್ಲಿ ಠೇವಣಿ ಎಷ್ಟು ವಾಪಸ್ ಆಗ್ತದೆ? 1/6 ಆಗ್ತದೆ. 1/6 ಠೇವಣಿ ವಾಪಸ್ ಆಗ್ತದೆ. ಎಸ್, ಇತ್ತೀಚೆಗೆ ನಡೆದಂತಹ ಚುನಾವಣೆಗಳು ಇಂಪಾರ್ಟೆಂಟು. ಇದನ್ನ ಯಾಕೆ ಇಷ್ಟು ತನಕ ಹೇಳಿದಂತಂದರೆ ಇದು ಸುದ್ದಿಯಲ್ಲಿದೆ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಮಾಹಿತಿಗಳನ್ನ ಕೇಳ್ತಾ ಬರ್ತಾರೆ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ JK ಕ್ವಶನ್ನ ಒಗಿತಾ ಬರ್ತಾರೆ. ಹಾಗಾಗಿ ನೀವು ಎಲ್ಲ ಆ್ಯಂಗಲ್ನಿಂದ ಓದ್ಕೊಳ್ಳೋಕ್ಕೆ ಸಾಧ್ಯವಾಗಬೇಕು. ನೆನ್ಪಿಟ್ಕೊಳ್ಳಿ ಗಾಯ್ಸ್. ಇತ್ತೀಚೆಗೆ ಯಾರಪ್ಪ ಅಂತಂದರೆ ಜೋಸೆಫ್ ದಳಪತಿ ವಿಜಯ್ ಆಲ್ರೆಡಿ ತಮಿಳ್ ನಟ, ಗೊತ್ತಲ್ಲ ನಿಮಗೆಲ್ಲರಿಗೂ, ತಲೈವ, ಅವರು ವಿನ್ ಆಗಿದ್ದಾರೆ. ಹಾಗಾಗಿ ಅವ್ರ ಮೇಲೂ ಕೂಡ ಕ್ವಶನ್ ಕೇಳುವಂಥ ಪಾಸಿಬಿಲಿಟೀಸ್ ಇದೆ. ತಮಿಳ್ನಾಡಲ್ಲಿ ಒಂದೇ ಕಡೆ ಎಲೆಕ್ಷನ್ ನಡೆದಿಲ್ಲ, ಟೋಟಲ್ 5 ಕಡೆ ನಡೆದವೆ. ಎಲ್ಲೆಲ್ಲಿ ನಡೆದವೆ, ಏನೇನು ನಡೆದವೆ ಅಂತೇಳಿ ನೋಡ್ತಾ ಹೋಗೋಣ. ಅವೆಲ್ಲ ಕ್ವಶನ್ ಕೇಳ್ತಾರೆ. ಎಸ್, ತಮಿಳ್ನಾಡಲ್ಲಿ ಎಲೆಕ್ಷನ್ ನಡೀತು. ನಡೆದ ರಾಜ್ಯಪಾಲ ಯಾರಂದರೆ ರಾಜೇಂದ್ರ ಅರ್ಲೇಕರ್. ಎಲ್ಲ ಕೇಳ್ತಾರೆ. ಇತ್ತೀಚೆಗೆ ನಡೆದಂತಹ 5 ಚುನಾವಣೆಗಳಲ್ಲಿ ಅವರು ರಾಜ್ಯಪಾಲ ಕೇಳ್ತಾರೆ. ಆಮೇಲೆ ಅವು ಸೀಟುಗಳು ಎಷ್ಟಿದಾವೆ ಅಂತ ಕೇಳುವಂಥ ಪಾಸಿಬಿಲಿಟೀಸ್ ಇದೆ. ಆಮೇಲೆ ಇತ್ತೀಚೆಗೆ CM ಯಾರು ನೇಮಕ ಆದರೂ ಅವರು ಕೇಳುವಂಥ ಪಾಸಿಬಿಲಿಟಿ ಇದೆ. ಅವರು ಚಿಹ್ನೆಗಳನ್ನ ಕೇಳುವಂಥ ಪಾಸಿಬಿಲಿಟೀಸ್ ಇದೆ. ಅವು ಪಕ್ಷಗಳನ್ನ ಕೇಳುವಂಥ ಪಾಸಿಬಿಲಿಟೀಸ್ ಇದೆ. ಸೊ ಎಲ್ಲ ಆ್ಯಂಗಲಿಂದ 360 ಡಿಗ್ರಿಯಾಗಿ ಓದಿದರೆ ಮಾತ್ರ ಜಾಬ್ ಪಕ್ಕ. ಇಲ್ಲ ಅಂತಂದರೆ ಒಮ್ಮೆ ಇದು ಓದಿ, ಒಮ್ಮೆ ಅದು ಓದಿ, ಒಮ್ಮೆ ಯಾವುದಾದ್ರು ಕೇಳಿಬಿಡ್ತಾರೆ. ಓಕೆ, ನೋಡ್ಕೊಳ್ಳಿ. ರಾಜ್ಯಪಾಲ ಯಾರಂತಂದರೆ ರಾಜೇಂದ್ರ ಅರ್ಲೇಕರ್. ಮುಖ್ಯಮಂತ್ರಿ ಯಾರಂತಂದರೆ C. ಜೋಸೆಫ್ ವಿಜಯ್. ನೆಕ್ಸ್ಟ್ ಪಕ್ಷ ಯಾವುದಪ್ಪ ವಿಜಯ್ದತ್ತು ಕೇಳಿದಾಗ ತಮಿಳ್ ವೆಟ್ರಿ ಕಾಳಗಂ, TVK ಪಕ್ಷ. ಚಿಹ್ನೆ ಯಾವುದಪ್ಪ ಅಂದರೆ ವಿಸಿಲ್, ಸೀಟಿ ಹೊಡಿದು. ಬೆಲೆ ನೋಡ್ಕೋಬೋದು ಸೀಟ್ಗಳನ್ನ ನೀವು. ಓಕೆ, ಇನ್ನು ಇತರೆ ಪಕ್ಷ ತಮಿಳುನಾಡಲ್ಲಿ ಇದ್ದಾವೆ. ಅವು ಯಾವುವು? ದ್ರಾವಿಡ ಮನ್ನಿತ್ರ ಕಾಳಗಂ, DMK ಪಕ್ಷ ಅಂತ ಬರ್ತದೆ. DMK ಅದರದ್ದು MK ಸ್ಟಾಲಿನ್ ಒಬ್ಬರು ಇದ್ರ. MK ಸ್ಟಾಲಿನ್ ಇದ್ರ. ಆ MK ಸ್ಟಾಲಿನ್ ಹೋದ್ಮೇಲೆ CM ಜೋಸೆಫ್ ವಿಜಯ್ ಅವರು CM ಆದರು. ಅವರು ಚಿಹ್ನೆ ಏನಿತ್ತಪ್ಪ ಅಂತಂದರೆ ಉದಯಿಸುತ್ತಿರುವಂಥ ಒಂದು ಸೂರ್ಯ ಇತ್ತು. ಯಾವುದಪ್ಪ ಅಂದರೆ DMK ಪಕ್ಷದ MK ಸ್ಟಾಲಿನ್. ಇದು ಕೂಡ ನಿಮಗೆ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಇನ್ನೊಂದು ಅಲ್ಲಿ ಇದು ಬರ್ತದೆ ಪಕ್ಷ, ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ. ಇದೇನಿದು? ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ. ನಾಯಕರು ಯಾರಪ್ಪ ಅಂದರೆ ಯಾರತ್ತಂದರೆ ಕೆ ಪಳನಿಸ್ವಾಮಿ ಅಂತ ಬರ್ತಾರೆ. ಕೆ ಪಳನಿಸ್ವಾಮಿ. ಚಿಹ್ನೆ ಅಂತಂದರೆ 2 ಅಲೆಗಳು. ಪಶ್ಚಿಮ ಬಂಗಾಳ, ವೆಸ್ಟ್ ಬಂಗಾಳ. ರಾಜ್ಯಪಾಲರು RN ರವಿ. ಮುಖ್ಯಮಂತ್ರಿ ವೆರಿ ಇಂಪಾರ್ಟೆಂಟ. ಯಾರ್ಯಾರು ರಾಜ್ಯಪಾಲ, ಯಾರ್ಯಾರು CM ನೆನ್ಪಿಟ್ಕೊಳ್ಳಿ. ರಾಜ್ಯಪಾಲರು RN ರವಿ. ಮುಖ್ಯಮಂತ್ರಿ ಯಾರು? ಸುಬೇಂದ್ರ ಅಧಿಕಾರಿ ಅಂತ ಬರ್ತಾರೆ. ಪಕ್ಷ ಯಾವುದು? BJP ಪಕ್ಷ. ನಿರ್ಗಮಿತ ಮುಖ್ಯಮಂತ್ರಿ ಯಾರು? ಅದು ಕೂಡ ಇಂಪಾರ್ಟೆಂಟು. ಯಾವ ಪಕ್ಷ? ಅದು ಇಂಪಾರ್ಟೆಂಟು. TMC, ತೃಣಮೂಲ ಕಾಂಗ್ರೆಸ್ ಅಂತ ಕರಿತೀವಲ್ಲ ಅದು. ಅದರದ್ದು ನಿರ್ಗಮಿತ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಮಮತಾ ಬ್ಯಾನರ್ಜಿ. ಅದು ನೆನಪಿರಲಿ. ಇನ್ನು ಅಸ್ಸಾಮಲ್ಲಿ ನೋಡೋಣ. ಅಸ್ಸಾಮಲ್ಲಿ ರಾಜ್ಯಪಾಲ ಯಾರಂತಂದರೆ ಲಕ್ಷ್ಮಣ್ ಆಚಾರ್ಯ. ಮುಖ್ಯಮಂತ್ರಿ ಹಿಮಂತ್ ಬಿಶ್ವಾ ಶರ್ಮಾ. ಆಲ್ರೆಡಿ ಅವರೇ ಇದ್ದಾರೆ. ಸೊ ರಾಜ್ಯಪಾಲರು ಲಕ್ಷ್ಮಣ್ ಆಚಾರ್ಯ. ಪಕ್ಷ BJP ಪಕ್ಷ. ಕೇರಳ ಬರ್ತಂದರೆ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್. ಇಲ್ಲಿ ಮುಖ್ಯಮಂತ್ರಿ ಯಾರಂತೇಳಿ ನೀವು ಕಮೆಂಟ್ ಬಾಕ್ಸ್ನ ತಿಳಿಸಿ. ಕೇರಳದಲ್ಲಿ ಮುಖ್ಯಮಂತ್ರಿ ಯಾರಂತೇಳಿ ಕಮೆಂಟ್ ಬಾಕ್ಸ್ನ ತಿಳಿಸಿ. ಇವೆಲ್ಲ ಹೆಡ್ ಕ್ವಾರ್ಟರ್ಸು. ನೀವು ಲೋಕಸಭಾ ಮತ್ತು ರಾಜ್ಯಸಭಾ ಕ್ಷೇತ್ರಗಳನ್ನ ನೋಡ್ಕೊಳ್ಳಿ, ಯಾಕಂದರೆ ವಿಡಿಯೋ ಲೆಂದಿ ಆಗಿಬಿಡ್ತದೆ. ಓಕೆ, ನೆಕ್ಸ್ಟ್ ಪುದುಚೇರಿ ಹೋಗೋಣ. ಪುದುಚೇರಿ ಲೆಫ್ಟಿನೆಂಟ್ ಗವರ್ನರ್ ಅಂತ ಇರ್ತಾರೆ ಇಲ್ಲಿ. ಕೆ ಕೈಲಾಸನಾಥ ಇದ್ದಾರೆ ಪುದುಚೇರಿ ಅಂತಂದರೆ ಗೊತ್ತು ನಿಮಗೆ. ಮುಖ್ಯಮಂತ್ರಿ ರಂಗಸ್ವಾಮಿ. ಭಾರತದ ರಾಷ್ಟ್ರಪತಿಗಳಿಂದ ನೇಮಕ ಆಗ್ತಾರೆ ಇವರು.
ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಎಷ್ಟು ಚಿಹ್ನೆಗಳಿದ್ದಾವೆ, ಎಷ್ಟು ರಾಷ್ಟ್ರೀಯ ಪಕ್ಷಗಳಿದ್ದಾವೆ, ಅದು ಇಂಪಾರ್ಟೆಂಟು. ಯಾಕಂತಂದರೆ ಅದನ್ನೇ ಕೇಳ್ತಾರೆ ಇವಾಗ ಕ್ವಶನ್ನು. ನಿಮಗೆ ಸಿಂಪಲ್ ಪಿ ಸಿಗೆ ಆದರೆ ಏನು ಕೇಳ್ತಾರೆ, ಎಷ್ಟಿದ್ದಾವೆ ರಾಷ್ಟ್ರೀಯ ಪಕ್ಷಗಳು ಅಂತ ಕೇಳ್ತಾರೆ. 6 ಇದ್ದಾವೆ ಅಂತ ಹೇಳಬೇಕು. ಇನ್ನೂ ಒಂದು ಹೆಜ್ಜೆ ಮುಂದೆ ಕೇಳಿಬಿಟ್ಟು ಏನು ಕೇಳ್ಬೋದು, ವಿಲೇಜ್ ಅಕೌಂಟೆಂಟು ಅದು ಇದು ಎಲ್ಲ, ಅಥವಾ ಇನ್ನೂ ಪೊಲೀಸ್ ಎಕ್ಸಾಮಲ್ಲಿ ಕೇಳ್ಬೋದು. ಏನಂತಂದರೆ INC ಇದೆಯಲ್ಲ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು, ಇದನ್ನು ಕೇಳಕ್ಕೆ ಹೋಗಲ್ಲ. ಯಾಕಂತಂದರೆ ಆಲ್ರೆಡಿ ನಿಮಗೆ ಗೊತ್ತು, ಚಿನ್ನ ಹಸ್ತ ಇರ್ತದೆ, ಸ್ಥಾಪಕರು ಎಂ 1885 ಸ್ಥಾಪನೆ ಆಯಿತು, ನಿಮಗೆಲ್ಲ ಗೊತ್ತಿದ್ದು. ಬಟ್ ಏನು ಕೇಳ್ತಾರೆ, ಏನು ಕೇಳಬಹುದು ಅಂತಂದರೆ ಇದರ ರಿಲೇಟೆಡಾಗಿ ಈ 1885 ಸ್ಥಾಪನೆಯಾದಾಗ ಇದ್ದಂಥ ಗವರ್ನರ್ ಜನರಲ್ ಯಾರು ಅಂತ ಕೇಳ್ಬಿಡ್ತಾರೆ. ಗವರ್ನರ್ ಜನರಲ್ ಯಾರಿದ್ರು ಹೇಳಿ ನೋಡಿನಿ, ಯಾರಿದ್ದ? ಡಫ್ರಿನ್ ಅಂತ ಇದ್ದ. ಡಫ್ರಿನ್, ಲಾರ್ಡ್ ಡಫ್ರಿನ್ ಅಂತೇಳಿ ಇದ್ದ. ಓಕೆ, ಆ ಥರ ನೀವು 360 ಆ್ಯಂಗಲ್ ಆಗಿ ಓದ್ಕೊಳ್ಳೋಕೆ ಹೋಗಬೇಕು. ಇನ್ನು ನೆಕ್ಸ್ಟ್ ಭಾರತೀಯ ಕಮ್ಯುನಿಸ್ಟ್ ಪಾರ್ಟಿ, CPM ಅಂತ ಕರಿತೀವಿ. CPM ಅಂತ ಕರಿತೀವಿ. ಇದು ಸ್ಥಾಪನೆಯಾಗಿದ್ದವಾಗ 1964 ನವದೆಹಲಿ ಕೇಂದ್ರ ಕಚೇರಿ. ಸ್ಥಾಪಕರು ಯಾರಂದರೆ ಜ್ಯೋತಿ ಬಸು ಸ್ಥಾಪನೆ ಮಾಡಿದ್ದಾನೆ. ಜ್ಯೋತಿ ಬಸು ಸ್ಥಾಪನೆ ಮಾಡಿದ್ದಾರೆ. ಸೊ ಇದ್ರದ್ದು ಏನಾಗಿತ್ತಪ್ಪ ಅಂತ ಕೇಳಿದಾಗ ಸುತ್ತಿಗೆನೂ ಇತ್ತು, ಸುತ್ತಿಗೆನೂ ಇತ್ತು. ಆಮೇಲೆ ಅದ್ರ ಜೊತೆ ಕುಡುಗಲು ಇತ್ತು. ಆಮೇಲೆ ನಕ್ಷತ್ರನೂ ಇತ್ತು. ಇವೆಲ್ಲ ಮೂರೂ ಸೇರಿದ ಪಕ್ಷ ಯಾವುದು ಅಂತ ಕೇಳಿದಾಗ ಅದು ಯಾವುದಪ್ಪ? CPM ಆಗಿರ್ತದೆ. ಸ್ಥಾಪಕರು ಯಾರು? ಜ್ಯೋತಿ ಬಸು. ಯಾವಾಗ ಸ್ಥಾಪನೆ ಆಯಿತು? 1964. ನೆಕ್ಸ್ಟ್ BJP ಅಂತೂ ನಿಮ್ಮ ಎಲ್ಲರೂ ಅಚ್ಚುಮೆಚ್ಚಿನ ಗೊತ್ತಲ್ಲ. 1980 ಸ್ಥಾಪನೆ ಆಯಿತು. ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ. ಕಮಲ ಎಲ್ಲ ಗೊತ್ತು ನಿಮಗೆ. ಬಹುಜನ ಸಮಾಜ ಪಾರ್ಟಿ ಸ್ಥಾಪನೆ ಆಗಿದ್ದು ಯಾವಾಗಪ್ಪ? 1984 ಆಯಿತು. ನವದೆಹಲಿ. ಸ್ಥಾಪಕರು ಯಾರಂದರೆ ಕಾನ್ಸಿರಾಮ್ ಅಂತ ಬರ್ತಾನೆ. ಕಾನ್ಸಿರಾಮ್. ಯಾವ ಪಕ್ಷ? ಬಹುಜನ ಸಮಾಜ ಪಾರ್ಟಿ, BSP. ಬಹುಜನ ಸಮಾಜ ಪಾರ್ಟಿ ಯಾರಪ್ಪ ಸ್ಥಾಪನೆ ಮಾಡಿದವರು? ಕಾನ್ಸಿರಾಮ. 1984. ಚಿಹ್ನೆ ಏನಾಗಿತ್ತಪ್ಪ ಅಂದರೆ ಆನೆ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತದೆ 5ನೇದು ಆಮ್ ಆದ್ಮಿ ಪಕ್ಷ. ಸ್ಥಾಪನೆ ಆಗಿದೆ 2012 ನವದೆಹಲಿ. ಸ್ಥಾಪಕರು ಅರವಿಂದ್ ಕೇಜ್ರಿವಾಲ್. ಚಿಹ್ನೆ ಕೊರಕೆ. ನೆಕ್ಸ್ಟ್ ಬರ್ತದೆ 6ನೇದು ರಾಷ್ಟ್ರೀಯ ಜನತಾ ಪಾರ್ಟಿ, NPP ಅಂತ ಕರಿತೀವಿ. ನ್ಯಾಷನಲ್ ಪಬ್ಲಿಕ್ ಪಾರ್ಟಿ. ಸ್ಥಾಪನೆ 2013 ಆಯಿತು. ಇದು 1 ವರ್ಷದ ನಂತರ. ಓಕೆ, ಸ್ಥಾಪಕ ಯಾರಂತಂದರೆ PS ಸಂಗಮ ಅಂತೇಳಿ ಬರ್ತಾನೆ. ಪುಸ್ತಕ ಏನಪ್ಪ? ಚಿಹ್ನೆ ಆಗಿರುತ್ತದೆ. ಓಕೆ, ನೋಡ್ಬೋದು ಗೈಸ್, ಇದು ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಕಂಟೆಂಟನ್ನು ಕೊಟ್ಟಿರ್ತೀನಿ. ಇವೆಲ್ಲ ನಿಮಗೆ PDF ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ಸೊ PDF ಅಂತೇಳಿ ಕಮೆಂಟ್ ಮಾಡಿ. PDF ಬೇಕಾದರೆ PDF ಅಂತೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ರಪ್ಪ ಅಂತಂದರೆ ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟರೆ ಗೊತ್ತಾಗುತ್ತೆ ನನಗೆ. ಆಮೇಲೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ PDF ಯಾರಿಗೆ ಬೇಕು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್ ಗ್ರೂಪ್. ಅವುಗಳಿಗೆ ಜಾಯ್ನ್ ಆಗ್ತಾ ಬರ್ರಿ. ಅವುಗಳಿಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಸಿಗ್ತದೆ. ಸೊ ಥ್ಯಾಂಕ್ ಯು ಗೈಸ್.